ಇನ್ನು ರಾಜಸ್ಥಾನ ಭಾಗದಲ್ಲಿ ಸಾಕಷ್ಟು ಮಳೆಯ ಪ್ರಮಾಣ ಹೆಚ್ಚಳವಾಗಿದೆ. ಸಂಬಂಧ ಅಪ್ಡೇಟ್ ಬರ್ತಾ ಇದೆ, ನೋಡ್ತಾ ವರ್ಣಾರ್ಭಟಕ್ಕೆ ರಾಜಸ್ಥಾನದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಆ ರೀತಿಯಾಗಿ ಮಳೆ ಆಗ್ತಾ ಇದೆ. ಅಜ್ಮೇರನಲ್ಲಿ ಮಳೆಯಾರ್ಭಟಕ್ಕೆ ಸಾಕಷ್ಟು ಸಂಕಷ್ಟಗಳದ್ದೇ, ಪ್ರವಾಹ ಉಂಟಾಗಿರುವಂತದ್ದು, ನದಿಯಂತಾದಂತಹ ರಸ್ತೆಗಳು, ಇನ್ನು ಮಾರ್ಕೆಟ್ಗೂ ಕೂಡ ನೀರು ನುಗ್ಗಿರುವಂತದ್ದು. ಮಹಾಮಳೆಗೆ ರಾಜಸ್ಥಾನದ ಜನರು ಕಂಗಾಲಾಗಿದ್ದಾರೆ. ಅಷ್ಟರ ಮಟ್ಟಿಗೆ ಮಳೆ ಜೋರಾಗಿ ಸುರಿತಾ ಇದೆ. ಮಳೆಯಿಂದಾಗಿ ಒಂದಿಷ್ಟು ಅವಾಂತರಗಳು ಕೂಡ ರಾಜಸ್ಥಾನದಲ್ಲಿ ಕಂಡು ಬರ್ತಾ ಇರುವಂತದ್ದು. ಇನ್ನು ಮಾರ್ಕೆಟ್ ನಲ್ಲಿ ಆಗಿರ್ಬೋದು, ನದಿಗಳಾಗಿರ್ಬೋದು, ರಸ್ತೆ ಆಗಿರ್ಬೋದು, ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ತುಂಬಿ ತುಳುಕ್ತಾ ಇದೆ. ಆ ರೀತಿಯಾಗಿ ಮಳೆ ಆಗ್ತಾ ಇದೆ. ಅಜ್ಮೇರ್ನದಲ್ಲಿ ಮಳೆ ಆರ್ಭಟಕ್ಕೆ ಸಾಕಷ್ಟು ಸಂಕಷ್ಟ ಎದುರಾಗಿದೆ ಜನರಿಗೆ. ಅಲ್ಲಿನ ಜನರು ಓಡಾಡಕ್ ಆಗ್ತಾ ಇಲ್ಲ, ಆ ರೀತಿಯಾಗಿ ಮಳೆ ಆಗ್ತಾ ಇದೆ. ಇನ್ನು ರಸ್ತೆ ಮೇಲೆ ನೀರ್ ನಿಂತುಕೊಂಡು ರಸ್ತೆ ಯಾವುದು, ನದಿ ಯಾವುದು ಅನ್ನುವಂಥ ಕಲ್ಪನೆ ಕೂಡ ಜನರಿಗೆ ಗೊತ್ತಾಗ್ತಾ ಇಲ್ಲ. ಆ ರೀತಿಯಾಗಿ ರಸ್ತೆಗಳು ಸಂಪೂರ್ಣವಾಗಿ ಮಳೆಯ ನೀರಿನಿಂದಾಗಿ ತುಂಬಿಕೊಂಡಿರುವಂತದ್ದು. ಇನ್ನು ಮಾರ್ಕೆಟ್ಗೂ ಕೂಡ ಮಳೆಯ ನೀರು ಒಳಗಡೆ ನುಗ್ಗಿದೆ. ಹಾಗಾಗಿ ಮಾರ್ಕೆಟ್ ಕೂಡ ಸಾಕಷ್ಟು ಅವ್ಯವಸ್ಥೆ ಉಂಟಾಗಿರುವಂತದ್ದು. ರಾಜಸ್ಥಾನದ ಜನರು ಬಿಟ್ಟು ಬಿಡದೆ ಕಾಡ್ತಾ ಇರುವಂತಹ ಮಳೆಗೆ ಕಂಗಾಲಾಗಿದ್ದಾರೆ. ಎಲ್ಲೂ ಕೂಡ ಹೋಗ್ಲಾಗ್ತಾ ಇಲ್ಲ, ಬಟ್ಟೆಗಳು ಕೂಡ ಒಣಗ್ತಾ ಇಲ್ಲ, ಎಲ್ಲೂ ಕೂಡ ಆಚೆ ಬರಕ್ಕಾಗ್ತಾ ಇಲ್ಲ. ಆ ರೀತಿಯಾಗಿ ಮಳೆ ಆಗ್ತಾ ಇದೆ. ಇನ್ನು ಮಳೆಯಿಂದಾಗಿ ಸಾಕಷ್ಟು ಜನರು ಲಾಸ್ ಅನ್ನ ಅನುಭವಿಸ್ತಾ ಇದ್ದಾರೆ. ಮಾರ್ಕೆಟ್ ನಲ್ಲಿರುವಂತಹ ಅಂಗಡಿ ವ್ಯಾಪಾರಸ್ಥರು ಲಾಸ್ ಅನ್ನ ಅನುಭವಿಸ್ತಾ ಇದ್ದಾರೆ. ಆ ರೀತಿಯಾಗಿ ರಾಜಸ್ಥಾನದಲ್ಲೂ ಕೂಡ ಸಾಕಷ್ಟು ಮಳೆ ಆಗ್ತಾ ಇದೆ. ರಾಜಸ್ಥಾನದಲ್ಲಿ ನಾವು ನೋಡ್ತಾ ಇದ್ವಿ, ಆ ರೀತಿಯಾಗಿ ಮಳೆಗಳೆಲ್ಲ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಸಾಕಷ್ಟು ಬಿಸಿ ಇದ್ದಂತ ವಾತಾವರಣ, ಅದು ಬೇಸಿಗೆಯಲ್ಲಿ ಅಂತೂ ಕೂಡ ಧಗೆ ಅಂತೂ ನೋಡಕ್ಕೆ ಆಗೋದಿಲ್ಲ, ಆ ರೀತಿ ಆದಂತ ಜಾಗ ಅದು. ಆದ್ರೂ ಕೂಡ ಈ ರೀತಿಯಾಗಿ ಅಲ್ಲೂ ಕೂಡ ಮಳೆ ಆಗ್ತಾ ಇದೆ ಅಂದ್ರೆ ನಿಜಕ್ಕೂ ಏನ್ ಮಾಡ್ಬೇಕು ಜನರಿಗೆ ಗೊತ್ತಾಗ್ತಾ ಇರಲ್ಲ. ಯಾಕಂದ್ರೆ ಮಳೆಗೆ ಅಲ್ಲಿನ ಜನರು ಅಷ್ಟು ತಯಾರಾಗಿರಲ್ಲ. ಯಾವಾಗ್ಲೂ ಕೂಡ ಹೇಗೆ ನಾರ್ಮಲ್ ಆಗಿ ಜೀವನವನ್ನ ಮಾಡ್ಕೊಂಡು ಹೋಗ್ತಾ ಇದ್ರು, ಹಾಗೆ ನಡ್ಸ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಇದ್ದಕ್ಕಿದ್ದಂತೆ ಕಳೆದ ಒಂದು 4-5-6 ದಿನಗಳಿಂದ ಬಿಟ್ಟು ಬಿಡದೆ ಸುರಿತಾ ಇರುವಂತದ್ದು, ಅದು ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲೇ ಮಳೆ ಆಗ್ತಾ ಇದೆ. ಅಲ್ಲೂ ಕೂಡ ನೀರಿನ ಮಟ್ಟ ನೋಡ್ತಾ ಇರ್ಬೋದು ನೀವು, ಯಾವ ರೀತಿಯಾಗಿ ನೀರುಗಳು ಹರ್ಕೊಂಡು ಹೋಗ್ತಾ ಇದೆ ಅಂತಂದ್ರೆ ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ವ್ಯಾಪಾರಿಗಳು, ಬೀದಿ ವ್ಯಾಪಾರಿಗಳಲ್ಲಿ ಮಾಡ್ತಾ ಇರುವಂತಹ ಎಷ್ಟೋ ವಸ್ತುಗಳು ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ. ಆ ರೀತಿಯಾಗಿ ಮಳೆ ಆಗಿರುವಂತದ್ದು. ನಿಜಕ್ಕೂ ಕೂಡ ಮಾರ್ಕೆಟ್ ನಲ್ಲಿ ನೀರು ನುಗ್ಗಿದ್ದಕ್ಕೆ ವ್ಯಾಪಾರಸ್ಥರಿಗೆ ದೊಡ್ಡ ತಲೆನೋವಾಗಿದೆ ಅಂತಾನೆ ಹೇಳ್ಬೋದು. ಆ ರೀತಿಯಾಗಿ ಮಳೆ ಆಗ್ತಾ ಇದೆ. ಇನ್ನು ಮಳೆಯಿಂದಾಗಿ ರಸ್ತೆಗಳಂತೂ ಕಂಪ್ಲೀಟ್ ಆಗಿ ನೀರಿನಿಂದ ತುಂಬೋಗಿದೆ. ಇನ್ನು ವಾಹನ ಸವಾರರು ಕೂಡ ಪರದಾಡ್ತಾ ಇದ್ದಾರೆ, ಮನೆಗೆ ಹೋಗಕ್ ಆಗ್ತಾ ಇಲ್ಲ, ಆ ಮಟ್ಟದಲ್ಲಿ ಮಳೆ ಆಗ್ತಾ ಇದೆ. ರಾಜಸ್ಥಾನದ ಜನರಿಗೆ ಮಳೆಯಿಂದಾಗಿ ಸಾಕಷ್ಟು ತೊಂದರೆಗಳಾಗ್ತಾ ಇದೆ.